ನೋಡಿ, ಇದು ಕೇವಲ ಹಾಸನ ಜಿಲ್ಲೆ ಅಂತಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ ಇದೇ ರೀತಿ ಇದೆ. ಇಡೀ ರಾಜ್ಯದಲ್ಲಿ ಇವತ್ತೊಂದೇ ದಿನ 286 ಡೆಂಗಿ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಇವತ್ತು 286 ಡೆಂಗಿ ಕೇಸ್ ದಾಖಲಾಗಿರೋದು. ಇಲ್ಲಿ ತನಕ ಡೆಂಗಿ ಕೇಸ್ಗಳ ಸಂಖ್ಯೆ ಈಗ 6676ಕ್ಕೆ ಏರಿಕೆಯಾಗಿದೆ. ಅದರಲ್ಲೂ ಬೆಂಗಳೂರಿನ BBMP ವ್ಯಾಪ್ತಿಯಲ್ಲೇ ಇವತ್ತು 123 ಡೆಂಗಿ ಕೇಸಸ್. ವರ್ಷದ ಒಳಗಿನ 4 ಮಕ್ಕಳಿಗೆ ಡೆಂಗಿ ಬಂದಿದೆ. ಒಂದು ವರ್ಷದ ಒಳಗಡೆ 11 ತಿಂಗಳು, 10 ತಿಂಗಳು, 9 ತಿಂಗಳು, 8 ತಿಂಗಳು ಈ ಥರ ಮಕ್ಕಳುಗಳಿಗೆ ಜಾಸ್ತಿ. 123 ಕೇಸು ಬೆಂಗಳೂರಿನಲ್ಲಿ ಇವತ್ತೊಂದೇ ದಿನ ಆಗಿರೋದು. ಒಂಥರ ಕೋವಿಡ್ ಥರ ಆಗ್ಬಿಡ್ತಾ ಇದೆ. ಕೋವಿಡ್ ಥರ ಆಗ್ತಾ ಇದೆ. ಸಾವು ಜಾಸ್ತಿ ಆಗ್ತಾ ಇದೆ. ಏನಾದರೂ ಮಾಡಿ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲೇಬೇಕು. ಬೇರೆ ದಾರಿನೇ ಇಲ್ಲ. ಯಾವ ಥರ ಕ್ರಮ ತಗೋತಾರೆ, ಏನು ಮಾಡ್ತಾರೆ? ಎಲ್ಲರೂ ತುರ್ತು ಮೀಟಿಂಗ್ ಮಾಡ್ತಾರೆ. ಬಟ್ ಮೀಟಿಂಗ್ನ ಫಲಶ್ರುತಿ ಏನು? ನಂಬರ್ ಡೌನ್ ಆಗಬೇಕು. ಈ ಡೆಂಗಿ ಕೇಸಸ್ಗಳ ನಂಬರ್ ಡೌನ್ ಆಗಬೇಕು. ಇವತ್ತು 286 ಟೋಟಲ್ ಆದರೆ ನಾಳೆಗೆ ಅದು ಇನ್ನೂ ಕಡಿಮೆ ಆಗಬೇಕು. ಜಾಸ್ತಿ ಆಯಿತು ಅಂತಂದರೆ ನೀವು ತೆಗೆದುಕೊಂಡಿರೋ ಕ್ರಮಗಳು ಸರಿ ಇಲ್ಲ ಅಂತಾಗುತ್ತೆ. ಜೂನ್ ಆ್ಯಂಡ್ ಜುಲೈ ವೆರಿ ಕ್ರೂಷಿಯಲ್. 1 ತಿಂಗಳು ಕಳೆದಿದ್ದೀವಿ. ಈ ತಿಂಗಳು ಜುಲೈ ತಿಂಗಳು ವೆರಿ ಇಂಪಾರ್ಟೆಂಟ್. ಸೊ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಳವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಗ್ರಹವಾದ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ, ಅದನ್ನು ನಿಯಂತ್ರಿಸಬೇಕು. ಸಾರ್ವಜನಿಕರು ಗಂಭೀರವಾಗಿ ತಗೋಬೇಕು. ಇದನ್ನು ಡೆಂಗಿ, ವೈರಲ್ ಜ್ವರ ಮತ್ತು ಸಾವು ಸಂಭವಿಸದಂತೆ ತಡಿಬೇಕು. ಡೆಂಗಿ ಟೆಸ್ಟಿಂಗ್ ದರ ಹೆಚ್ಚಳ ಕಂಡು ಬಂದರೆ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕ್ರಮ ತಗೋತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಈಗ ಆರೋಗ್ಯ ಸಚಿವರು ಇದನ್ನು ಅಂದರೆ ಪೇರೆಂಟ್ಸ್ ಜವಾಬ್ದಾರಿನೇ ಬಹಳ ಮುಖ್ಯ. ಆರೋಗ್ಯ ಇಲಾಖೆಯ ವತಿಯಿಂದ ಗೌರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ನಂಬರ್ ಆಫ್ ಬೆಡ್ಸ್ ಜಾಸ್ತಿ ಮಾಡ್ಬೋದು, ಬೆಸ್ಟ್ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡ್ಬೋದು. ಬಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಬರದಂತೆ ತಡೆಗಟ್ಟೋದು ನಾವು ಮನೆಯಲ್ಲಿ ನಾವು ನೋಡ್ಕೋಬೇಕು. ಸಾಧ್ಯವಾದಷ್ಟು ಯಾವುದಾದ್ರೂ ರೀತಿಯಲ್ಲಿ ಸೊಳ್ಳೆಗಳು ಬರಬಾರ್ದು ಮನೆಗೆ. ಡೇ ಟೈಮಲ್ಲಿ ಕಚ್ಚೋ ಸೊಳ್ಳೆಗಳು ವೆರಿ ಡೇಂಜರಸ್. ಅದಕ್ಕೆ ನೀವು ಫ್ಯಾನ್ ಹಾಕ್ಕೋತೀರಾ, ಅಥವಾ ಮಸ್ಕಿಟೋ ಕಾಯಿಲ್ ಹಾಕ್ಕೋತೀರಾ, ರೆಪಲೆಂಟ್ಗಳನ್ನ ಹಾಕ್ಕೋತೀರಾ, ಅಥವಾ ನೀವು ಇನ್ಯಾವುದಾದ್ರೂ ಸ್ಪ್ರೇ ತಂದು ಹೊಡಿತೀರಾ, ಫಾಗಿಂಗ್ ಮಾಡಿಸ್ತೀರಾ, ಏನಾದರೂ ಸರಿ ಸೊಳ್ಳೆಗಳು ಮನೆ ಒಳಕ್ಕೆ ಬರದಿದ್ದಂಗೆ ತಡೆಗಟ್ಟಬೇಕು. ಸ್ವಲ್ಪ ದಿನ ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳೆಲ್ಲ ಸ್ವಲ್ಪ